ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಕಾಶಿ ಅತ್ತೆಯು ನಮಗೆಲ್ಲ ಬಾಣಂತಿತನದ ಮದ್ದನ್ನು ಮಾಡಿದ ವಿಷಯವನ್ನು ಹಂಚಿಕೊಂಡಿದ್ದನ್ನು ನೋಡಿ ನೀವೆಲ್ಲರೂ ತುಂಬ ಪ್ರೋತ್ಸಾಹವನ್ನು ನೀಡಿ ಉತ್ತೇಜನವನ್ನು ನೀಡಿದ್ದೀರಿ. ಇಂತಹ ಹಳೆಯ ಸಂಪ್ರದಾಯದ ಮದ್ದನ್ನು ಮಾಡೋದರಿಂದ ಬಾಣಂತಿ ಮತ್ತು ಮಗು ಆರೋಗ್ಯವಾಗಿರುವುದರಲ್ಲಿ ಸಂಶಯವೇ ಇಲ್ಲ. ಬಾಣಂತಿತನವೆಂದರೆ ಮೊದಲೇ ಹೇಳಿದಂತೆ ಮರುಜನ್ಮವಿದ್ದಂತೆ. ಈ ಸಮಯದಲ್ಲಿ ಬಾಣಂತಿಯರು ಪ್ರತಿನಿತ್ಯ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ನನಗೆ ತಿಳಿದಂತೆ ಕೆಲವು ವಿಷಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಬಾಣಂತಿಯರಿಗೆ ಬಿಸಿ ಬಿಸಿಯಾದ ಕಟ್ನೆಯನ್ನು ಮಾಡುವುದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದರ ಜೊತೆಗೆ ಇಂದಿನ ಮಕ್ಕಳು ಖುಷಿ ಪಡುವಂತಹ ಬಾಣಂತಿಯರಾದಿಯಾಗಿ ಎಲ್ಲರೂ ಸೇವಿಸುವ ಈ ಪಾಲಕ್ ಸೂಪ್ಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಖರ್ಜೂರಗಳನ್ನು ಸ್ವಲ್ಪ ತೆಗೆದುಕೊಂಡು ಸ್ವಚ್ಛ ಮಾಡಿಕೊಂಡ ಪಾಲಕ್ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕಿ ತಕ್ಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯುವ ತನಕ ಬೇಯಿಸಿಕೊಳ್ಳಬೇಕು. ನಂತರ ಇದಕ್ಕೆ ಖಾರಕ್ಕಾಗಿ ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ಎರಡೇ ಕಾಳು ಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಬೆಂದ ನಂತರ ಇದನ್ನು ಆರಲು ಬಿಟ್ಟು ಮಿಕ್ಸಿ ಪಾತ್ರೆಗೆ ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ತಕ್ಕಷ್ಟು ನೀರು ಮತ್ತು ಉಪ್ಪನ್ನು ಹಾಕಿ ಇದಕ್ಕೆ ಜೀರಿಗೆ ಪುಡಿಯನ್ನು ಹಾಕಿಕೊಳ್ಳಬೇಕು. ಬಾಣಂತಿಯರು ಇರುವಂಥ ಮನೆಯಲ್ಲಿ ಈ ರೀತಿಯಾಗಿ ನಾವು ಜೀರಿಗೆಯನ್ನು ಹುರಿದು ಪುಡಿ ಮಾಡಿಟ್ಟುಕೊಂಡರೆ ಎಲ್ಲ ಅಡುಗೆಗೆ ಉಪಯೋಗಿಸಿಕೊಳ್ಳಬಹುದು. ನಂತರ ಇದನ್ನು ಚೆನ್ನಾಗಿ ಕುದಿಸಿಕೊಂಡು ಕೊನೆಯಲ್ಲಿ ಕಾಯಿಸಿ ಆರಿಸಿದ ಹಾಲನ್ನು ಹಾಕಿ ಒಮ್ಮೆ ಕುದಿಸಿಕೊಂಡರೆ ಈ ಪಾಲಕ್ ಸೂಪ್ ಬಾಣಂತಿಯರಿಗೆ ಬಿಸಿ ಬಿಸಿಯಾಗಿ ಕುಡಿಯಲು ತುಂಬ ಚೆನ್ನಾಗಿರೋದಷ್ಟೇ ಅಲ್ಲದೆ ಉಳಿದವರಿಗೂ ಬಾಯಿ ರುಚಿ ಹೆಚ್ಚಿಸುವಂತಹ ಇಂತಹ ಸೂಪ್ಗಳನ್ನು ಮನೆಯಲ್ಲೇ ಮಾಡಿಕೊಂಡು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ದೇಹಕ್ಕೆ ಪುಷ್ಟಿ ಕೊಡುವಂತಹ ಕಬ್ಬಿಣಾಂಶ, ಪ್ರೋಟೀನ್, ವಿಟಮಿನ್ ಇತ್ಯಾದಿಗಳನ್ನು ಹೊಂದಿರುವಂತಹ ಇಂತಹ ಸೊಪ್ಪುಗಳನ್ನು ನಾವು ಅಡುಗೆಯಲ್ಲಿ ಬಳಸಿಕೊಳ್ಳಬೇಕು. ಮನೆಯಲ್ಲಿಯೇ ಬೆಳೆದರಂತೂ ಇನ್ನೂ ಉತ್ತಮವಾಗಿರುತ್ತದೆ. ನಾನೀಗ ಬಾಣಂತಿಯರಿಗೆ ಎದೆ ಹಾಲನ್ನು ಹೆಚ್ಚಿಸುವಂತಹ ಪೋಷಕಾಂಶವುಳ್ಳ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಈ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕತ್ತರಿಸಿಟ್ಟುಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ತೆಗೆದುಕೊಂಡು ಜೀರಿಗೆ, ಸ್ವಲ್ಪ ಸಾಸಿವೆ, ಖಾರಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕಿಕೊಂಡು ಒಗ್ಗರಣೆ ತಯಾರಿಸಿ ಈ ಕತ್ತರಿಸಿಟ್ಟ ಸಬ್ಬಸಿಗೆ ಸೊಪ್ಪನ್ನು ಹಾಕಿಕೊಂಡು ತಕ್ಕಷ್ಟು ನೀರನ್ನು ಸಹ ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕು. ಬೇಯಿಸುವ ಮುನ್ನ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆಯೇ ಸೊಪ್ಪು ಬೇಯಲು ಬೇಕಾಗಿರುವಷ್ಟು ನೀರನ್ನು ಹಾಕಿಕೊಂಡು ಕುಕ್ಕರ್ನಲ್ಲಿ ಒಂದೆರಡು ಸೀಟಿಯನ್ನು ಹಾಕಿಸಿಕೊಂಡರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯವು ಅನ್ನದ ಜೊತೆಗೆ ಊಟ ಮಾಡಲು ಸಿದ್ಧವಾಗುತ್ತದೆ. ಬಾಣಂತಿಯರಿಗಾದರೆ ನಾವು ಈ ರೀತಿಯಾಗಿ ಪಲ್ಯವನ್ನು ಮಾಡಿಕೊಳ್ಳಬಹುದು. ಉಳಿದವರಿಗಾದರೆ ತೆಂಗಿನ ತುರಿ ಇತ್ಯಾದಿಗಳನ್ನು ಸಹ ಹಾಕಿ ರುಚಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗೆಯೇ ನಾನಿಲ್ಲಿ ಹಳ್ಳಿ ಮನೆಗಳಲ್ಲಿ ಸಿಗುವಂತಹ ಅನೇಕ ರೀತಿಯ ಸೊಪ್ಪುಗಳನ್ನು ಬಳಸಿ ಕಟ್ನೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ. ಇದು ಪುನರ್ನವ ಸೊಪ್ಪು ಅಂತ. ಇದು ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಸೊಪ್ಪಾಗಿರುತ್ತದೆ. ಅದನ್ನು ಕುಂಡದಲ್ಲಿಯೂ ಬೆಳೆಸಿಕೊಳ್ಳಬಹುದು. ಹಾಗೆಯೇ ಮನೆಯಲ್ಲಿಯೇ ಬೆಳೆದಂತಹ ಈ ಬಸಳೆಯನ್ನು ಸಹ ಈ ಕಟ್ನೆಗೆ ಉಪಯೋಗಿಸ್ತಾ ಇದ್ದೀನಿ. ಮನೆಯಂಗಳದಲ್ಲಿ ನಾವು ಅನೇಕ ರೀತಿಯ ಸೊಪ್ಪುಗಳನ್ನು ಬೆಳೆದುಕೊಳ್ಳಬಹುದು ಅಂತ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಇದು ಕೆಂಪು ಹೊನಗೊನೆ ಅಂತ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ್ದು. ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವುದಾದರೂ ಇದಕ್ಕೆ ನೀರು ಸಮೃದ್ಧವಾಗಿ ಸಿಕ್ಕವಾಗ ಈ ರೀತಿಯಾಗಿ ಹುಲುಸಾಗಿ ಬೆಳೆಯುತ್ತದೆ. ಇದರಿಂದ ಕಾಡಿಗೆಯನ್ನು ಮಾಡುವ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇಂತಹ ಕೆಂಪು ಹೊನಗೊನೆಯನ್ನು ಬಳಸಿ ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು. ನಾನಿಲ್ಲಿ ಕೆಂಪು ಹೊನಗೊನೆಯ ಜೊತೆಗೆ ಬಿಳೆ ಹೊನಗೊನೆ ಅಂತ ಈ ಮಳೆಗಾಲದಲ್ಲಿ ಹಳ್ಳಿಗಳಲ್ಲಿ, ಕರಾವಳಿ, ಮಲೆನಾಡು ಭಾಗಗಳಲ್ಲಿ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುತ್ತಿರುತ್ತದೆ. ನೋಡಿ, ಈ ರೀತಿಯಾದ ಬಿಳೆಯ ಹೂವು ಇರುತ್ತದೆ. ಈ ಹೂವು ಬರುವ ಮುನ್ನವೂ ಅಡುಗೆಗೆ ಬಳಸಿಕೊಳ್ಳಬಹುದು, ಅಥವಾ ಹೂವು ಬಂದ ನಂತರ ಈ ಸೊಪ್ಪನ್ನು ಕಿತ್ತರೆ ಹೂವುಗಳನ್ನು ಬೇರ್ಪಡಿಸಿ ಅಡುಗೆಯನ್ನು ಮಾಡಬೇಕಾಗುತ್ತದೆ. ಇದರಿಂದಾನೇ ಪಲ್ಯ, ಚಟ್ನಿ, ಸಾಂಬಾರ್ ಇತ್ಯಾದಿಗಳನ್ನು ಮಾಡಬಹುದು. ಹಾಗೆ ಇದರ ಜೊತೆಗೆ ನಾನು ಮನೆಯಲ್ಲಿಯೇ ಬೆಳೆದಂತಹ ರಾಸಾಯನಿಕ ರಹಿತ ಬಸಳೆ, ಸಬ್ಬಸಿಗೆ ಸೊಪ್ಪು, ಈ ಪುನರ್ನವ ಇವೆಲ್ಲವನ್ನು ಸೇರಿಸಿ ಕಟ್ನೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವೆಲ್ಲವನ್ನು ಸ್ವಚ್ಛ ಮಾಡಿಕೊಂಡು ಕತ್ತರಿಸಿಟ್ಟುಕೊಳ್ಳಬೇಕು. ನಂತರ ಒಂದು ಬಾಣಲೆಯಲ್ಲಿ ಕಾಳು ಮೆಣಸನ್ನು ಖಾರಕ್ಕೆ ತಕ್ಕಷ್ಟು ಹಾಕಿಕೊಂಡು ಜೀರಿಗೆ ಸ್ವಲ್ಪ, ಹಾಗೆ ಎಳ್ಳು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕದೆ ಈ ರೀತಿಯಾಗಿ ಹುರಿದುಕೊಳ್ಳಬೇಕು.
ನಮ್ಮ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಬಾಣಂತಿಯರಿಗೆ ಕೆಂಪು ಮೆಣಸಿನಕಾಯಿ ಅಥವಾ ಹಸಿಮೆಣಸಿನಕಾಯಿ ಬದಲು ಈ ಕಾಳು ಮೆಣಸನ್ನು ಉಪಯೋಗಿಸುತ್ತಾರೆ. ಇದು ದೇಹಕ್ಕೆ ಉಷ್ಣವನ್ನು ಮಾಡದೆ ತಂಪನ್ನು ಮಾಡುತ್ತದೆ ಅಂತ ಹಿರಿಯರು ಹೇಳುವುದಷ್ಟೇ ಅಲ್ಲದೆ ಆಯುರ್ವೇದದಲ್ಲೂ ಹೇಳುತ್ತಾರೆ. ಈ ಹುರಿದಿಟ್ಟುಕೊಂಡ ಸಾಮಗ್ರಿಯನ್ನು ಮಿಕ್ಸರ್ನಲ್ಲಿ ಪುಡಿ ಮಾಡಿಕೊಳ್ಳಬೇಕು. ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಸ್ವಚ್ಛ ಮಾಡಿ ಕತ್ತರಿಸಿಟ್ಟುಕೊಂಡ ರಾಸಾಯನಿಕ ರಹಿತವಾಗಿರುವ ಮನೆಯಂಗಳದಲ್ಲಿ ಬೆಳೆದಂತಹ ಕೆಂಪು ಹೊನಗೊನೆ, ಬಿಳೆ ಹೊನಗೊನೆ, ಬಸಳೆ, ಪುನರ್ನವ ಮತ್ತು ಸಬ್ಬಸಿಗೆ ಸೊಪ್ಪು ಇವೆಲ್ಲವನ್ನು ಈ ತುಪ್ಪದೊಡನೆ ಹಾಕಿ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು. ಇದರ ಜೊತೆಗೆ ಸೊರ್ಲೆ ಕುಡಿ, ತೊಂಡೆ ಸೊಪ್ಪು, ಯಲವರಿಗೆ ಇತ್ಯಾದಿಗಳನ್ನು ಸಹ ಬೆರೆಸಿಕೊಳ್ಳಬಹುದು. ನಾನಿಲ್ಲಿ ಇವಿಷ್ಟೇ ಸೊಪ್ಪುಗಳು ಲಭ್ಯವಿರುವುದರಿಂದ ಈ ಸೊಪ್ಪುಗಳನ್ನು ಉಪಯೋಗಿಸಿದ್ದೀನಿ. ಈ ಕಟ್ನೆಯನ್ನು ಬಾಣಂತಿಯರಿಗಾಗಿ ಮಾಡುವುದಾದರೆ ಓಟೆ ಹುಳಿ ಪುಡಿಯನ್ನು ಉಪಯೋಗಿಸಿಕೊಳ್ಳಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಬಾಡಿಸಿಕೊಳ್ಳಬೇಕು. ನಂತರ ಮೊದಲೇ ಹುರಿದಿಟ್ಟ ಸಾಮಗ್ರಿಗಳನ್ನು ಪುಡಿ ಮಾಡಿಕೊಂಡು, ಉಳಿದವರು ತಿನ್ನುವುದಾದರೆ ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿಕೊಂಡು ಪುಡಿ ಮಾಡಿ, ನಂತರ ಇದಕ್ಕೆ ಈ ಬೇಯಿಸಿಟ್ಟ ಸೊಪ್ಪುಗಳನ್ನು ಹಾಕಿ ಜೊತೆಗೆ ಕೊಬ್ಬರಿಯನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಗೆ ತುಪ್ಪವನ್ನು ಹಾಕಿಕೊಂಡು ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ರುಬ್ಬಿಟ್ಟ ಸಾಮಗ್ರಿಯನ್ನು ಹಾಕಿ ಸ್ವಲ್ಪ ಮಿಕ್ಸರ್ ತೊಳೆದು ನೀರನ್ನು ಬೆರೆಸಿ ಚಟ್ನಿಯ ಥರ ಆಗೋದಾದರೆ ಸ್ವಲ್ಪವೇ ನೀರನ್ನು ಬೆರೆಸಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಸಿಹಿಯಾಗುವಂತೆ ಮಾಡಲು ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ. ನಿಮಗೆ ಸಿಹಿ ಬೇಡವಾದಲ್ಲಿ ಹಾಗೆಯೂ ಮಾಡಿಕೊಳ್ಳಬಹುದು. ನೀರು ಆರುವ ತನಕ ಈ ಕಟ್ನೆಯನ್ನು ಬೇಯಿಸಿಟ್ಟುಕೊಂಡರೆ ವಾರವಿಟ್ಟರೂ ಹಾಳಾಗೋದಿಲ್ಲ. ಫ್ರಿಜ್ನಲ್ಲಿಟ್ಟರೆ ತುಂಬ ದಿನಗಳವರೆಗೆ ಇಟ್ಟು ಬಾಣಂತಿಯರಿಗಾಗಲಿ ಉಳಿದವರಿಗಾಗಲಿ ಉಪಯೋಗಿಸಿಕೊಳ್ಳಬಹುದು. ನಾನು ಹಾಗೆಯೇ ಈ ಕಟ್ನೆಯನ್ನು ಉಪಯೋಗಿಸಿಕೊಂಡು ಒಂದು ಹೊಳದ್ಯವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಾಣಲೆಗೆ ಸ್ವಲ್ಪ ತುಪ್ಪದಲ್ಲಿ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಮಾಡಿಟ್ಟುಕೊಂಡ ಈ ಕಟ್ನೆಯನ್ನು ಪ್ರಮಾಣಕ್ಕೆ ತಕ್ಕಂತೆ ಹಾಕಿಕೊಂಡು ಸ್ವಲ್ಪ ನೀರು ಮತ್ತು ಕಡೆದ ಮಜ್ಜಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಅನ್ನದೊಡನೆ ಊಟ ಮಾಡುವ ಕಟ್ನೆ ಪದ್ಯವು ಸಿದ್ಧವಾಗುತ್ತದೆ. ಅನೇಕರು ಬಾಣಂತಿಯರಿಗೆ ಮಾಡುವ ಅಡುಗೆಯನ್ನು ತೋರಿಸಿ ಅಂತ ಕೇಳಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ. ನೀವು ಯಾವ್ಯಾವ ರೀತಿಯ ಅಡುಗೆಯನ್ನು ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಂಡರೆ ಉಳಿದವರಿಗೂ ಸುಲಭವಾಗುತ್ತದೆ. ಅಜ್ಜಿಯ ಕಾಲದಿಂದ ಬಂದಂತಹ ಇಂತಹ ಅಡುಗೆಗಳನ್ನು ಮಾಡಿ ತೋರಿಸಿದ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳಿಗೆ ಸ್ಪಂದಿಸಲು ಖುಷಿಯನ್ನು ಕೊಡುತ್ತದೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲರಿಗೂ ಧನ್ಯವಾದಗಳು.